ಹೆಲೋ ಚಿಲ್ಡ್ರನ್ಸ್, ವೆಲ್ಕಮ್ ಟು ಸಿಯೋ ಸ್ಟೋರೀಸ್ ಟೈಮ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಸ್ಟೋರೀಸ್ ಅನ್ನು ಕೇಳೋದಕ್ಕೆ ತಯಾರಾಗಿದ್ದೀರಾ? ಇವತ್ತಿನ ಕಥೆಯ ಶೀರ್ಷಿಕೆ ಏನೆಂದರೆ ನೋಹನು ಮತ್ತು ಹಡಗು. ನಾವು ನೋಹನು ಮತ್ತು ಆತನ ಹಡಗಿನ ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ನೀವು ನೋಡುತ್ತಿದ್ದೀರಾ ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಾವು ಹಾಕುವ ಪ್ರಯಾಸ ನಿಮ್ಮನ್ನು ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ. ಇವತ್ತಿನ ಸ್ಟೋರೀಸ್ ನ ಉಲ್ಲೇಖ ಏನೆಂದರೆ ಆದಿಕಾಂಡ 5, 6, 7, 8ನೇ ಅಧ್ಯಾಯದಲ್ಲಿ ಕಾಣಬರುತ್ತದೆ. ಬನ್ನಿ ದೇವರ ಪ್ರಿಯ ಮಕ್ಕಳೇ, ನಾವು ನೇರವಾಗಿ ಸ್ಟೋರೀಸ್ ಒಳಗೆ ಹೋಗೋಣ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡುವುದಕ್ಕೆ ಬಹು ಪಶ್ಚಾತ್ತಾಪ ಪಟ್ಟರು. ಹೃದಯದಲ್ಲಿ ತುಂಬಾ ನೊಂದುಕೊಂಡರು ಮತ್ತು ಮನುಷ್ಯರ ಕೆಟ್ಟತನವನ್ನು ನೋಡಿ ಈ ಭೂಮಿಯಲ್ಲಿರುವ ಮನುಷ್ಯರನ್ನು ಅವರೊಂದಿಗೆ ಸಕಲ ಮೃಗ, ಕ್ರಿಮಿ, ಪಕ್ಷಿಗಳನ್ನು ಅಳಿಸಿ ಬಿಡಬೇಕೆಂದು ನಿರ್ಧರಿಸಿದರು. ಆದರೆ ಈ ಆದಾಮನು ಅವಳ ಸಂತಾನದಿಂದ ಬಂದ ನೋಹನನ್ನು ಕಂಡು ಆತನು ದೇವರಿಗೆ ನೀತಿವಂತನು, ಆತನಿಗೆ ತಪ್ಪಿಲ್ಲದವನು ಆಗಿದ್ದರಿಂದ ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಆದ್ದರಿಂದ ನೋಹನಿಗೆ ಯೆಹೋವನಲ್ಲಿ ದಯೆ ದೊರಕಿತು. ಯೆಹೋವನು ನೋಹನಿಗೆ, ಈ ಭೂಲೋಕವು ಅನ್ಯಾಯವಾಗಿ ತುಂಬಿದೆ, ಆದ್ದರಿಂದ ಎಲ್ಲಾ ಮನುಷ್ಯರನ್ನು, ಭೂಜಂತುಗಳನ್ನು ಅಳಿಸಿ ಬಿಡುತ್ತೇನೆ ಅಂದನು. ಅನಂತರ ದೇವರು ನೋಹನಿಗೆ ತುರಾಯಿ ಮರದಿಂದ ಒಂದು ನಾವೆಯನ್ನು ಮಾಡಲಿಕ್ಕೆ ಹೇಳಿದರು. ನಾವೆ ಅಂದರೆ ಮಕ್ಕಳೇ ಒಂದು ಹಡಗು. ಅದು ಮಾತ್ರವಲ್ಲ, ಆ ನಾವೆಯನ್ನು ಮಾಡುವುದಕ್ಕೂ ಯೋಜನೆಗಳನ್ನು ತಿಳಿಸಿದರು. ಅನಂತರ ನೋಹನ ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕೆ ಎಂದು ತಿಳಿಸಿದರು. ಅದಲ್ಲದೆ ಜೀವಿಗಳಲ್ಲಿ ಪ್ರತಿ ಜಾತಿಯಲ್ಲಿ ಒಂದು ಗಂಡು, ಒಂದು ಹೆಣ್ಣು, ಹೀಗೆ ಎರಡೆರಡನ್ನು ನಾವೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಅದಲ್ಲದೆ ಪಶು, ಪಕ್ಷಿ, ಕ್ರಿಮಿ, ಕೀಟ ಇವುಗಳ ಸಕಲ ಜಾತಿಗಳಲ್ಲಿ ಎರಡೆರಡು ನಿನ್ನ ಬಳಿಗೆ ಬರಮಾಡುವನು. ನಿನಗೂ ಅವುಗಳಿಗೂ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಗೆ ಕೂಡಿಸಿಡಬೇಕು ಎಂದು ಹೇಳಿದರು. ದೇವರ ಎಲ್ಲಾ ಅಪ್ಪಣೆಗೂ ನೋಹನು ಆ ಪ್ರಕಾರವಾಗಿಯೇ ಮಾಡಿದನು. ಅನಂತರ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರು ನಾವೆಯಲ್ಲಿ ಸೇರಿಕೊಳ್ಳಿರಿ. ಎಲ್ಲಾ ಶುದ್ಧ ಪಶುಗಳಲ್ಲಿ, ಪಕ್ಷಿಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಅದೇ ರೀತಿಯಾಗಿ ಅಶುದ್ಧವಾದದ್ರಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೊಂಡು ಒಳಗೆ ಸೇರಿಸಿಕೊ ಎಂದು ಹೇಳಿದರು. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು ನೀನು ಎಂದು ಹೇಳಿದರು. ಇದಾದ ಮೇಲೆ 7 ದಿನಗಳ ನಂತರ ಭೂಮಿಯ ಮೇಲೆ 40 ದಿವಸ ಹಗಲು ಇರುಳು ಮಳೆಯನ್ನು ಧಾರಾಕಾರವಾಗಿ ಸುರಿಸಿ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ ಎಂದು ಹೇಳಿದರು. ಯೆಹೋವನು ಆಜ್ಞಾಪಿಸಿದನೆಲ್ಲ ನೋಹನು ಮಾಡಿದನು. ನೋಹನು ದೇವರು ಹೇಳಿದಂತೆ ಆತನು ಕುಟುಂಬವನ್ನು ನಾವೆಲ್ಲಿ ಸೇರಿಸಿಕೊ ಎಂದು ಹೇಳಿದರು. ಅದೇ ರೀತಿಯಾಗಿ ನೋಹನು ಅವರ ಕುಟುಂಬವನ್ನು ನಾವೆಲ್ಲಿ ಸೇರಿಸಿಕೊಂಡನು. ಅದು ಮಾತ್ರವಲ್ಲ, ಶುದ್ಧ, ಅಶುದ್ಧ, ಪಶು, ಪಕ್ಷಿ, ಕ್ರಿಮಿಕೀಟಗಳನ್ನು ಜೋಡಿ ಜೋಡಿಯಾಗಿ ನೋಹನ ನಾವೆಯಲ್ಲಿ ಸೇರಿಸಿಕೊಂಡನು. ಅದಾದ ನಂತರ ಜಲಪ್ರಳಯವು ಪ್ರಾರಂಭವಾಗುತ್ತದೆ. ನೋಹನ ಕುಟುಂಬ ಮತ್ತು ಎಲ್ಲಾ ಪಶು, ಪಕ್ಷಿ, ಕ್ರಿಮಿಗಳು ನಾವೆಯಲ್ಲಿ ಸೇರಿದ ನಂತರ ಯೆಹೋವನು ಅವರನ್ನು ನಾವೆಯಲ್ಲಿ ಇಟ್ಟು ಮುಚ್ಚಿದರು. ಎಲ್ಲಾ ಮನುಷ್ಯರು ನೋಹನನ್ನು ಬೇಡಿಕೊಂಡರು, ಬಾಗಿಲನ್ನು ತೆರೆಯುವುದಕ್ಕೆ ಹೇಳಿದರು. ದೇವರು ಬಾಗಿಲನ್ನು ಮುಚ್ಚಿದ ಕಾರಣ ಯಾರು ಅದನ್ನು ತೆಗೆಯುವುದಕ್ಕೆ ಸಾಧ್ಯವಾಗಲಿಲ್ಲ. ಭೂಮಿಯ ಮೇಲೆ ಮಳೆಯು ಧಾರಾಕಾರವಾಗಿ ಸುರಿಯಲಿಕ್ಕೆ ಪ್ರಾರಂಭಿಸಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ದ್ವಾರಗಳು ತೆರೆದವು. 40 ದಿವಸ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ಅದರ ಮೇಲೆ ಚಲಿಸಿತು. ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದುದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲಾ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ನೀರು ಆ ಬೆಟ್ಟಗಳಿಗಿಂತಲೂ 15 ಮೊಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದುದರಿಂದ ಪಶುಗಳು, ಪಕ್ಷಿಗಳು, ಮೃಗ, ಕ್ರಿಮಿಗಳು, ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದವು. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲಾ ಮೃಗ,
ಪಶುಗಳು ಇವೆಲ್ಲವುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು, ಆಕಾಶದ ದ್ವಾರಗಳು ಮುಚ್ಚುವುದು, ಮಳೆಯು ನಿಂತು ಹೋಯಿತು. ಹಾಗೆಯೇ ಆ ನಾವೆಯು ತೇಲುತ್ತಾ ಅರಾರಟ್ ಎಂಬ ಸೀಮೆಯ ಬೆಟ್ಟಗಳಲ್ಲಿ ಬಂದು ನಿಂತಿತು. ಭೂಮಿಯ ಮೇಲೆ ನೀರು ಕಡಿಮೆ ಆಯಿತಾ ಇಲ್ಲವಾ ಎಂದು ತಿಳಿದುಕೊಳ್ಳುವುದಕ್ಕೆ ನೋಹನು ಆ ನಾವಿಯ ಕಿಟಕಿಯಲ್ಲಿ ಮೊದಲು ಕಾಗೆಯನ್ನು ಬಿಟ್ಟನು. ಹಾಗೆಯೇ ಕಾಗೆ ಹೋಗುತ್ತಾ ಬರುತ್ತಾ ಇರಲು ಎರಡನೆಯ ಸಾರಿ ಪಾರಿವಾಳವನ್ನು ಬಿಡಲು ಆ ಪಾರಿವಾಳವು ಭೂಮಿಯ ಮೇಲೆ ಎಲ್ಲಿಯೂ ಕಾಲಿಡುವುದಕ್ಕೆ ಸ್ಥಳವು ದೊರಕದ ಕಾರಣ ತಿರುಗಿ ನಾವಿಗೆ ಬಂದು ಸೇರಿತು. ಅನಂತರ 7 ದಿವಸದ ನಂತರ ಪಾರಿವಾಳವನ್ನು ಹೊರಕ್ಕೆ ಬಿಡಲು ಆ ಪಾರಿವಾಳವು ಬಾಯಲ್ಲಿ ಒಂದು ಮರದ ಚಿಗುರನ್ನು ತಂದುಕೊಟ್ಟಿತು. ಇದನ್ನು ಕಂಡ ನೋಹನು, ಆಹಾ, ಭೂಮಿಯ ಮೇಲೆ ನೀರು ಕಡಿಮೆ ಆಗುತ್ತಾ ಬಂದಿದೆ ಎಂದು ತಿಳಿದುಕೊಂಡನು. ಅನಂತರ ಮತ್ತು 7 ದಿವಸಗಳ ನಂತರ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ಹಿಂತಿರುಗಲೇ ಇಲ್ಲ. ಆಗ ನೋಹನು ಭೂಮಿಯ ಮೇಲೆ ನೀರು ಕಡಿಮೆ ಆಗಿದೆ ಎಂದು ತಿಳಿದುಕೊಂಡು, ಇದಾದ ನಂತರ ದೇವರು ನೋಹನನ್ನು, ಅವನ ಕುಟುಂಬವನ್ನು, ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ಹೊರಗೆ ಬರಲು ಆಜ್ಞಾಪಿಸಲು ಅವರು ನಾವೆಯಿಂದ ಹೊರಗೆ ಬಂದರು. ನೋಹನು ಅವರ ಕುಟುಂಬವು ದೇವರನ್ನು ಒಣನೆಲದಲ್ಲಿ ಆರಾಧಿಸಿದರು. ಆ ಆರಾಧನೆಯನ್ನು ಮೆಚ್ಚಿದ ನಮ್ಮ ದೇವರು ಆತನ ಹೃದಯದೊಳಗೆ, ಮನುಷ್ಯನು ಹುಟ್ಟಿದ್ದರಿಂದಲೇ ಕೆಟ್ಟವನು, ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಎಲ್ಲಾ ಜೀವಿಗಳನ್ನು ಸಂಹರಿಸದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ ಎಂದು ಅಂದುಕೊಂಡನು. ಅನಂತರ ದೇವರು ನೋಹನಿಗೆ, ಈ ಮನುಷ್ಯರು ಮಾಡಿರುವ ಕೆಟ್ಟತನಕ್ಕೆ ಈ ರೀತಿಯಾಗಿ ಮನುಷ್ಯನನ್ನು ಎಲ್ಲಾ ಜೀವ ಜಂತುಗಳನ್ನು ಇನ್ನು ಮುಂದೆ ಸರ್ವನಾಶ ಮಾಡುವುದಿಲ್ಲ ಎಂದು ಒಡಂಬಡಿಕೆ ಮಾಡಿಕೊಂಡರು. ಅದಕ್ಕೆ ಗುರಿತಾಗಿ ಮಳೆ ಬರುವಾಗ ಆಕಾಶದಲ್ಲಿ ಕಾಮನ ಬಿಲ್ಲನ್ನು ಕಾಣಬರುವುದಕ್ಕೆ ಅಪ್ಪಣೆ ಕೊಟ್ಟನು. ಈ ಕಾಮನ ಬಿಲ್ಲು ಬರುವಾಗ ನಾನು ನಿನ್ನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಗುರುತು ಮಾಡಿಕೋ ಎಂದು ನೋಹನಿಗೆ ಹೇಳಿದರು. ಮತ್ತು ದೇವರು ನೋಹನಿಗೆ, ನೀನು ನಿನ್ನ ಮಕ್ಕಳು ಆಶೀರ್ವದಿಸಿ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ ಎಂದನು. ದೇವರು ಹೇಳಿದ ಹಾಗೆ ಅವರು ಭೂಮಿಯಲ್ಲೆಲ್ಲ ಹರಡಿಕೊಂಡರು. ಪ್ರಿಯ ಮಕ್ಕಳೇ, ಎಲ್ಲರೂ ಸ್ಟೋರೀಸ್ ಅನ್ನು ಬಹಳ ಗಮನದಿಂದ ಕೇಳಿದ್ದೀರಾ ಮಕ್ಕಳೇ? ಈ ಸ್ಟೋರೀಸ್ ಅಲ್ಲಿ ನಾವು ನೋಹನ ರೀತಿಯಲ್ಲಿ ದೇವರಲ್ಲಿ ನೀತಿ ಉಳ್ಳವರಾಗಿ, ಅನುದಿನ ದೇವರ ವಿಷಯದಲ್ಲಿ ಅನ್ಯೋನ್ಯತೆ ಉಳ್ಳವರಾಗಿ ಇದ್ದರೆ ನಮ್ಮನ್ನು ಎಲ್ಲಾ ಆಪತ್ತಿಗೂ ಅಗಲಿಸಿ ವಿಶೇಷವಾಗಿ ಕಾಯ್ದುಕೊಳ್ಳುವರು. ಆದ್ದರಿಂದ ನಾವು ಆ ಮನುಷ್ಯರು ಕೆಟ್ಟತನದಲ್ಲಿ ಇದ್ದಂತೆ ನಾವು ಇರಬಾರದು. ನಾವು ನೋಹನಂತೆ ನೀತಿ ಉಳ್ಳವನಾಗಿ, ತಪ್ಪಿಲ್ಲದವನಾಗಿಯೂ ದೇವರಲ್ಲಿ ಕಾಣಬರೋಣವಾ? ಓಕೆ ಮಕ್ಕಳೇ, ಎಲ್ಲರೂ ಕಣ್ಗಳನ್ನು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣವ. ಪರಲೋಕದಲ್ಲಿ ವಾಸಿಸುವ ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ದೇವರೇ, ನೋಹನ ಸ್ಟೋರೀಸ್ ಅನ್ನು ಇವತ್ತಿನ ದಿವಸದಲ್ಲಿ ನಾವು ಕೇಳಿದ್ದೇವೆ. ದೇವರೇ, ಆ ನೋಹನನ್ನು ದೇವರೇ ಎಲ್ಲಾ ಒಂದು ಪ್ರಳಯಕ್ಕೂ ನೀವು ಕಾಯ್ದು ಕಾಪಾಡಿದ್ದೀರಿ. ಅವನು ನೀತಿ ಉಳ್ಳವನಾಗಿ ತಪ್ಪಿಲ್ಲದವನಾಗಿಯೂ ಇದ್ದ ಕಾರಣ ನೀವು ಅವನಿಗೆ ಒಂದು ನೂತನವಾದ ಒಂದು ಜೀವಿತವನ್ನು ಕೊಟ್ಟಿರಿ. ದೇವರೇ, ಆ ಮನುಷ್ಯರು ಮಾಡಿದ ಪಾಪದ ರೀತಿಯಲ್ಲಿ ಆ ಮನುಷ್ಯರು ನಿನಗೆ ವಿಧೇಯತೆ ಉಳ್ಳವರಾಗಿಲ್ಲ. ಆ ಮನುಷ್ಯರು ನಿಮಗೆ ಮೋಸವನ್ನು ಮಾಡಿದರು, ಬರೀ ಕೆಟ್ಟತನವನ್ನೇ ಮಾಡಿದರು. ಆದ್ದರಿಂದ ಅವರು ನೀರಿನಲ್ಲಿ ಮುಳುಗಿ ಹೋದರು. ಆದ್ದರಿಂದ ನಾವು ನೋಹನ ರೀತಿ ನೀತಿ ಉಳ್ಳವರಾಗಿಯೂ ನಮ್ಮ ಜೀವಿತದಲ್ಲಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಆಮೇನ್. ಓಕೆ ಮಕ್ಕಳೇ, ಒಂದು ಮೆಮೊರಿ ವರ್ಡ್ಸ್ ಅನ್ನು ಇವತ್ತಿನ ದಿವಸದಲ್ಲಿ ಕಲಿತುಕೊಳ್ಳೋಣ. ನಾನೊಂದು ಬಾರಿ ನಿಮಗೆ ಹೇಳಿಕೊಡುತ್ತೇನೆ, ಮತ್ತೊಂದು ಸಾರಿ ನಮ್ಮೊಂದಿಗೆ ಸೇರಿ ಹೇಳುತ್ತೀರಾ? ಸಾಮ್ಸ್ ಚಾಪ್ಟರ್ 34:19, ಕೀರ್ತನೆ 34:19 ವಾಕ್ಯ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಮಕ್ಕಳೇ, ಮತ್ತೊಂದು ಸಾರಿ ನನ್ನೊಂದಿಗೆ ಸೇರಿ ಹೇಳಿರಿ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಓಕೆ ಮಕ್ಕಳೇ, ಮುಂದಿನ ದಿವಸದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ಓಕೆ ಮಕ್ಕಳೇ, ಗಾಡ್ ಬ್ಲೆಸ್ ಯು. ಟಾಟಾ, ಬಾಯ್.